ಸೊ ಈಗ ಎಲ್ಲರ ಹೆಂಗಿದ್ರಿ ಆರಾಮದಿರಿ ಅನ್ಕೋತೀರಿ ಗಾಯ್ಸ್. ನಿನ್ನೆ ಮ್ಯಾಚ್ ನೋಡ್ತಿರ್ಬೋದು. RR ವರ್ಸಸ್ DC ಎಂತ ಮ್ಯಾಚ್ ಗಾಯ್ಸ್ ನೋಡ್ತಿರ್ಬೋದು. ನಾ ಹೇಳಿದ್ದೆ ಲಾಸ್ಟ್ ವರ್ಗು ಹೇಳಿದ್ದೆ, ನಮ್ ಡೆಲ್ಲಿದವರ ಮ್ಯಾಚ್ ಗೆಲ್ತಾರ, ಫಸ್ಟ್ ಡಿಫೆಂಡ್ ಮಾಡೋರು, ಫಸ್ಟ್ ರನ್ ನೋಡಿದ್ರೆ ಡಿಫೆಂಡ್ ಮಾಡೋರ ಮ್ಯಾಚ್ ಗೆಲ್ತಾರ ಅಂತ ಹೇಳಿದೆ. ಪವರ್ ಪ್ಲೇ ನ್ಯಾಗಂತೂ ವಿಕೆಟ್ಸ್ ಹೋದು, ಆಮೇಲೆ ಹೊಡೆದ್ರು ಚಲೋ ಹೊಡೆದ್ರು. ಅದಾಗಿದ್ದ ತಕ್ಷಣ ನೋಡಿರ್ಬೋದು ಗೈಸ್, ನಮ್ ಸೂಪರ್ ಓವರ್ ಬಿದ್ಬಿಡ್ತು ಮ್ಯಾಚ್. ಸೂಪರ್ ಓವರ್ನಾಗ ನಾನು ಹೇಳೇ ಬಿಟ್ಟಿದ್ದೆ ನಿಮ್ಗೆ ಡೆಲ್ಲಿದವರ ಗೆಲ್ತಾರ ಅಂತಂದ. ಗೈಸ್ ನೋಡ್ತಿರ್ಬೋದು, ಡೆಲ್ಲಿದವರ ಗೆದ್ದಾರ ಮ್ಯಾಚ್ ನಿನ್ನೆ ಹೇಳಿದ ಪ್ರಕಾರ. ಸೊ ಗೈಸ್ ನೋಡ್ತಿರ್ಬೋದು ಎಂತ ಟಾಪ್ ಲಾಚ್ ಲೆವೆಲ್ನಾಗ ಎಲ್ಲ ಹೋತು ನಮ್ದು ಪ್ರೆಡಿಕ್ಷನ್ಸ್. ನಾನ್ ನೋಡಿರ್ಬೋದು ನಿನ್ನೆ ಮಾರ್ಕೆಟ್ನಾಗ ಎಲ್ಲರೂ ಎಷ್ಟು ಮಂದಿ ಇಲ್ಲ RR ಗೆಲ್ತೈತೆ ಅಂದ್ರೆ ನಾನು ಆಪೋಸಿಟ್ ಹೋಗಿ ಡೆಲ್ಲಿ ಗೆಲ್ತೈತೆ ಅಂದೆ. ನಿನ್ನೆ ಗೈಸ್ ನೋಡಿರ್ಬೋದು ಡೆಲ್ಲಿನ ಮ್ಯಾಚ್ ಗೆದ್ದೈತಿ. ಸೊ ಗೈಸ್ ನೋಡ್ತಿರ್ಬೋದು ನಮ್ಮ ಪ್ರೆಡಿಕ್ಷನ್ ಕರ್ತನಾಗಿ ಬಿಡ್ತಾವ. ಮತ್ತೆ ನಾ ಹೇಳಿದ ಪ್ಲೇಯರ್ಸ್ ಎಲ್ಲ ಪರ್ಫಾರ್ಮ್ ಮಾಡಿದ್ರು ಗೈಸ್. ಎ ಪೋರಲ್ ಹೇಳಿದೆ, ಎ ಪೋರಲ್ ಪರ್ಫಾರ್ಮ್ ಮಾಡಿದ. KL ರಾಹುಲ್ ಹೇಳಿದೆ, KL ರಾಹುಲ್ ಪರ್ಫಾರ್ಮ್ ಮಾಡಿದ. ಗೈಸ್ ಏನ್ ಹೇಳಿದೆ ನಿಮ್ಗೆ ನಾನು, ಮಿಚಲ್ ಸ್ಟಾರ್ಕ್ ಆಡ್ತಾನಂದ್ರೆ ಮಿಚಲ್ ಸ್ಟಾರ್ಕ್ ಆಡಿದ. ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳ್ಬೇಕು ನಾನು. ಇಲ್ಲಿ ಗೈಸ್ ನಮ್ಮ ಪ್ರೆಡಿಕ್ಷನ್ಸ್ ಅಂದ್ರೆ ಹಿಂಗ್ ಬರ್ತಾವ ಖತರ್ನಾಕ. ಸೊ ಗೈಸ್ ಅದಕ್ಕೆ ನಾನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪಟ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪ. ವ್ಯೂಸ್ ಬೇರೆ ನೋಡಂತೀನಿ, ನೀವು ಬರತ್ತಿಲ್ಲ ನೋಡ್ಕೊಂಡು ಹೊಂಟಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳತ್ತಿಲ್ಲ, ಬಿಡ್ರಿ ಇಂಥವೆಲ್ಲ. ಸೊ ಬರ್ರಿ ಇವತ್ತಿನ ಮ್ಯಾಚ್ ನೋಡೋಣ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟ IPL ಮ್ಯಾಚ್ ನಂಬರ್ 23 SRH ವರ್ಸಸ್ ಮುಂಬೈ. ಬೆಸ್ಟ್ ಇವತ್ತು ಬಂದ್ಬಿಟ್ಟ ಖತರ್ನಾಕ್ ಮ್ಯಾಚ್ ಐತಿ. ಇದು ನೆಕ್ಸ್ಟ್ ಲೆವೆಲ್ ಟಾಪ್ ಲೆವೆಲ್ ಮ್ಯಾಚ್ ಇರ್ತೈತಿ. ಸೊ ಗೈಸ್ ಇವಾಗ ಈ ಮ್ಯಾಚ್ನಾಗ ಈ ವಿಡಿಯೋದಾಗ ಏನೇನ್ ನೋಡೋಣಪ್ಪ ಅಂತಂದ್ರೆ ಪಿಚ್ ರಿಪೋರ್ಟ್ ನೋಡೋಣ, ನಮ್ಮ ಹೆಡ್ ಟು ಹೆಡ್ ನೋಡೋಣ, ಕೀ ಮ್ಯಾಚ್ ಅಪ್ಸ್ ನೋಡೋಣ, ಅದಾಗಿದ ತಕ್ಷಣ ನಮ್ಮ ಫ್ಯಾಂಟಸಿ ಟಿಪ್ಸ್ ನೋಡೋಣ, ಅದಾಗಿದ ತಕ್ಷಣ ನಮ್ಮ ಸ್ಮಾಲ್ ಲೀಗ್ನಾಗ ಯಾರಿಗೆ ಇಟ್ಕೋಬೇಕು, ಗ್ರ್ಯಾಂಡ್ ಲೀಗ್ನಾಗ ಯಾರಿಗೆ ಇಟ್ಕೋಬೇಕು, ಯಾರಿಗೆ ಕ್ಯಾಪ್ಟನ್ ಮಾಡ್ಬೇಕು, ಯಾರಿಗೆ ವೈಸ್ ಕ್ಯಾಪ್ಟನ್ ಮಾಡ್ಬೇಕು, ಎಲ್ಲಾನು ಹೇಳ್ತೀನಿ. ಅದಾಗಿದ ತಕ್ಷಣ ಲಾಸ್ಟ್ ಅಂಡ್ ಫೈನಲ್ ಮ್ಯಾಚ್ ಪ್ರಿಡಿಕ್ಷನ್ಸ್ ನಂದೆ ಟಾಪ್ ನಾಚ್ ಲೆವೆಲ್ನಾಗ ಇರ್ತಾವ ನಂದೆ ಪ್ರಿಡಿಕ್ಷನ್ಸ್ ಗುರ್ತೈತಿ ನಿಮಗೆ. ಸೊ ಗೈಸ್ ಬರ್ರಿ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ. ಏನಪ್ಪಾ ಅಂತಂದ್ರೆ ಟೀಮ್ ನ್ಯೂಸ್ ನಿಂದ. ಟೀಮ್ ನ್ಯೂಸ್ ನಾಗ ಏನಪ್ಪಾ ಅಂದ್ರೆ ಫಸ್ಟ್ ನ್ಯೂಸ್, ಆಡಮ್ ಜಾಂಪಾ ಆಡಕತ್ತಿಲ್ಲ ಗೈಸ್, ರೂಲ್ಡ್ ಔಟ್ ಆಗ್ಬಿಟ್ಟಾನ ನಮ್ ಸೀಸನ್ ನಿಂದ. ಅವ್ನ ಬದಲಿಗೆ ಇಂಜರಿ ಕಾರಣಕ್ಕೆ ರೂಲ್ಡ್ ಔಟ್ ಆಗ್ಬಿಟ್ಟಾನ. ಅವ್ನ ಪ್ಲೇಸ್ ನಾಗ ಎಸ್ ರವಿಚಂದ್ರನ್ ಆಡತನ್ ಗೈಸ್ ನಮ್ ಜಾಂಪಾ ಬದಲಿ. ಬೋತ್ ಟೀಮ್ಸ್ ಆರ್ ಕಮಿಂಗ್ ಆಫ್ಟರ್ ಅ ವಿನ್, ನೋ ಮೇಜರ್ ಚೇಂಜ್ ಎಕ್ಸ್ಪೆಕ್ಟೆಡ್ ಗೈಸ್. ಅದ ಟೀಮ್ ಇಟ್ಕೊಂಡಾಡ್ತಾರೆ, ಯಾಕಂದ್ರೆ ಇಬ್ರು ಒಂದೊಂದು ಗೇಮ್ ಗೆಲ್ಕೊಂಡು ಬರಾಕತ್ತಾರ ಗೈಸ್. ಸೊ ಇದು ಬಂದ್ಬಿಟ್ಟೆ ಟೀಮ್ ನ್ಯೂಸ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಮ್ಮ ಪ್ರಾಬಬಲ್ 12 ಆಫ್ ಮುಂಬೈ ನೋಡೋಣ. ಮುಂಬೈನಾಗ ಯಾರು ಆಡತಾರಪ್ಪ ಅಂದ್ರೆ ರೋಹಿತ್ ಶರ್ಮಾ ಆರ್ ರಿಕಲ್ಟನ್ ಗೈಸ್. ಇವ್ರು ಬಂದ್ಬಿಟ್ಟು ಓಪನರ್ಸ್, ರಿಕಲ್ಟನ್ ಬಂದ್ಬಿಟ್ಟು ವಿಕೆಟ್ ಕೀಪರ್ಸ್. ಸೊ ಅದಕ್ಕೆ ತಕ್ಷಣ ವಿಲ್ ಜಾಕ್ಸನ್, ಸೂರ್ಯಕುಮಾರ್ ಯಾದವ್, ಟಿ ವರ್ಮಾ, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಗೈಸ್, ಎನ್ ದಿಹಾರ್, ಎಂ ಸ್ಯಾನೆಟರ್, ಡಿ ಚಹಾರ್, ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ, ಕೆ ಶರ್ಮಾ. ಇದು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಮುಂಬೈ ಗೈಸ್. ಇದಾಗಿದ ತಕ್ಷಣ ನೋಡೋಣ ಪ್ರಾಬಬಲ್ 12 ಆಫ್ ಹೈದರಾಬಾದ್ನಾಗ ಫಸ್ಟ್ ಬಂದ್ಬಿಟ್ಟು ನಮ್ಮ ಶರ್ಮಾ, ಅಭಿಷೇಕ್ ಶರ್ಮಾ ಬತ್, ಟ್ರಾವಿಸ್ ಹೆಡ್ ಇವರಿಬ್ರು ಬಂದ್ಬಿಟ್ಟು ಓಪನರ್ಸ್ ಗೈಸ್. ಅದಾಗಿದ ತಕ್ಷಣ ಇಶಾನ್ ಕಿಶನ್, ಎನ್ ರೆಡ್ಡಿ, ಎಚ್ ಕ್ಲಾಸನ್ ವಿಕೆಟ್ ಕೀಪರ್, ಎ ವರ್ಮಾ, ಪ್ಯಾಟ್ ಕಮಿನ್ಸ್, ಹರ್ಷಲ್ ಪಟೇಲ್, ಮೊಹಮ್ಮದ್ ಶಮಿ, ಝೆಡ್ ಅನ್ಸಾರಿ, ಇ ಮಲಿಂಗ, ಎ ಮನೋಹರ್, ಜೆ ಉನಾರ್ಕಟ್ ಗೈಸ್. ಇದು ಬಂದ್ಬಿಟ್ಟು ನಮ್ ಪ್ರಾಬಬಲ್ 12 ಆಫ್ ನಮ್ಮ ಹೈದರಾಬಾದ್ ಗೈಸ್. ಇದಾಗಿದ ತಕ್ಷಣ ನಾವು ನೋಡೋಣ ಪಿಚ್ ರಿಪೋರ್ಟ್ ನೋಡೋಣ ಗೈಸ್. ಪಿಚ್ ರಿಪೋರ್ಟ್ನಾಗ ವೆನ್ಯೂ ಬಂದ್ಬಿಟ್ಟ ನಮ್ ಸ್ಟೇಡಿಯಂ ಬಂದ್ಬಿಟ್ಟ ಮುಂಬೈ ವಾಕಂಡೆ ಸ್ಟೇಡಿಯಂ ಗೈಸ್. ಮುಂಬೈನಾಗ ಹೋಮ್ ಗ್ರೌಂಡ್ ಮ್ಯಾಚ್ ನಡೆಯಕತ್ತೈತಿ. ಸೊ ನಂಗೆ ಅನ್ಸೋ ಮಟ್ಟಿಗೆ ಇಲ್ಲಿ ಆವರೇಜ್ ಸ್ಕೋರ್ ಬಂದ್ಬಿಟ್ಟ 175 ಗೈಸ್ ಐತಿ ಗೈಸ್. ಬ್ಯಾಟಿಂಗ್ ಟೈಪ್ ಅಂತಂದ್ರೆ ಬ್ಯಾಟರ್ಸ್ ಅಂತೂ ನೋಡಿರ್ಬೋದು ಹುಚ್ಚುಚ್ಚು ಗ್ರೌಂಡ್ ಐತಿದೆ, ಖತರ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಬ್ಯಾಟರ್ಸ್ ಬಂದ್ಬಿಟ್ಟಿಲ್ಲ. ಸೊ ಬಾಲಿಂಗ್ ಟೈಪ್ ಅಂದ್ರೆ ಪೇಸರ್ಸ್ ಈಗ ಫುಲ್ ಸಪೋರ್ಟ್ ಕೊಡ್ತೈತೆ ಗೈಸ್. ಪೇಸರ್ ಫ್ರೆಂಡ್ಲಿ ಐತಿ ಈಗ ಈ ಮ್ಯಾಚ್. ಲಾಸ್ಟ್ IPL 10 ಮ್ಯಾಚಸ್ನಾಗ ಪೇಸರ್ಸ್ ಬಂದ್ಬಿಟ್ಟು 97 ವಿಕೆಟ್ ತಗೊಂಡ್ರ, ಸ್ಪಿನ್ನರ್ಸ್ ಬಂದ್ಬಿಟ್ಟು 35 ವಿಕೆಟ್ ತಗೊಂಡ್ರ ಗೈಸ್. ನೋಡ್ತಿರ್ಬೋದು ಪೇಸರ್ಸ್ ಎಷ್ಟು ಫ್ರೆಂಡ್ಲಿ ಐತಿ ಗ್ರೌಂಡ್, ಸ್ಲೈಟ್ಲಿ ಚೇಸಿಂಗ್ ಬ್ಯಾಸ್ ಗ್ರೌಂಡ್ ಐತಿ ಗೈಸ್. ಯಾರು ಬ್ಯಾಟಿಂಗ್ ತಗೊಂಡ ಸೊ ನಿನ್ನೆ ನೋಡಿರ್ಬೋದು ನಾನು ಡಿಫೆಂಡ್ ಬಯಸ್ ಐತ್ ಗ್ರೌಂಡ್. ಯಾರು ಟಾಸ್ ಗೆದ್ದ ಬ್ಯಾಟಿಂಗ್ ಫಸ್ಟ್ ಮಾಡ್ತಾರ ಅವ್ರ ಗೆಲ್ತಾರ ಅಂದೆ ಗೈಸ್. ನಿನ್ನೆ ನೋಡಿರ್ಬೋದು ಡೆಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅವ್ರ ಗೆದ್ದಾರ ಮ್ಯಾಚ್ ನ. ಸೊ ಇವತ್ತು ಹೇಳಕತ್ತೀನಿ ನಾನು ಸ್ಲೈಟ್ಲಿ ಚೇಂಜಿಂಗ್ ಬ್ಯಾಸ್ ಗ್ರೌಂಡ್ ಐತಿ. ಸೊ ನನ್ಗನ್ಸೋ ಮಟ್ಟಿಗೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರು 59 ಮ್ಯಾಚ್ ಗೆದ್ದಾರ, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 70 ಮ್ಯಾಚ್ ಗೆದ್ದಾರ ಗೈಸ್. ನೋಡ್ತಿರ್ಬೋದು 11 ಮ್ಯಾಚ್ ಡಿಫ್ರೆನ್ಸ್ ಐತಿ. ಸೊ ಭಾಳ ಏನಿಲ್ಲ ನೋಡ್ತಿರ್ಬೋದು. ಸೊ ನಂಗೆ ಅನ್ಸೋ ಮಟ್ಟಿಗೆ ಇವತ್ತು ಎಕ್ಸ್ಪೆಕ್ಟೆಡ್ ಸ್ಕೋರ್ ಬಂದ್ಬಿಟ್ಟೆ ಇಲ್ಲಿ 200 ಪ್ಲಸ್ ಆಗ್ಬೋದು ಗೈಸ್, 200 ಪ್ಲಸ್ ಹೋಗ್ಬೋದು. ಯೂಶಲಿ ನನ್ಗೆ ಅನ್ಸೋ ಮಟ್ಟಿಗೆ ಮೋಸ್ಟ್ ಆಫ್ ದ ಟೈಮ್ಸ್ ಹೈ ಸ್ಕೋರಿಂಗ್ ಗೇಮ್ ಐತ್ ಗೈಸ್ ಈ ಗ್ರೌಂಡ್ ನಾಗ ಬಂದ್ಬಿಟ್ಟು. ಸೊ ಇವತ್ತು ಓಕೆ ಅಂತ ಚಾನ್ಸಸ್ ಐತ್ ಗೈಸ್. ಅದಾದ ತಕ್ಷಣ ಪೇಸರ್ಸ್ ಈಗ ಒಳ್ಳೆ ಬೌನ್ಸ್ ಸಿಗೋ ಚಾನ್ಸಸ್ ಐತ್ ಗೈಸ್. ಅದಾದ ತಕ್ಷಣ ಮತ್ತೆ ಸ್ಪಿನ್ನರ್ಸ್ ಓಕೆ ವಿಕೆಟ್ಸ್ ತಗೊಂತಾರ. ಪ್ರೆಷರ್ ಮೂಮೆಂಟ್ ಲಾಸ್ಟ್ ಕೊನೆ ಎಂಡ್ ಡೆತ್ ಓವರ್ಸ್ನಾಗ ಇಲ್ಲ ಮಿಡಲ್ ಓವರ್ಸ್ನಾಗ ಸ್ಪಿನ್ನರ್ಸ್ ಪ್ರೆಷರ್ ಮೂಮೆಂಟ್ ನಾಗ ವಿಕೆಟ್ ತಗೊಳ್ಳೋ ಚಾನ್ಸಸ್ ಅದಾವ ಗೈಸ್. ಅದಾದ ತಕ್ಷಣ ಕ್ಯಾಪ್ಟನ್ಸ್ ಬಂದ್ಬಿಟ್ಟು ಟಾಸ್ ಗೆದ್ರ ಅಂದ್ರೆ ಚೇಸಿಂಗ್ ಪ್ರಿಫರ್ ಮಾಡ್ತಾರೆ ಗೈಸ್, ಬಾಲಿಂಗ್ ತಗೊಂತಾರ ಫಸ್ಟ್ ಬಂದ್ಬಿಟ್ಟು ಕ್ಯಾಪ್ಟನ್ಸ್ ಟಾಸ್ ಗೆದ್ರ ಅಂದ್ರೆ. ಇದ್ ನೆನ್ಪಿಟ್ಕೊಂಡ್ಬಿಡ್ಬೋದು. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಹೆಡ್ ಟು ಹೆಡ್ ನೋಡೋಣ. ಹೆಡ್ ಟು ಹೆಡ್ ನಾಗೆ 23 ಮ್ಯಾಚ್ ಆಡ್ಯಾರ ಗೈಸ್ ಇಬ್ರು ಸೇರಿ. ಅದ್ರೊಳಗೆ 13 ಮುಂಬೈ ಗೆದ್ದೈತಿ, 10 ನಮ್ಮ ಹೈದರಾಬಾದ್ ಗೆದ್ದಿರ್ ಗೈಸ್. ನೋಡ್ತಿರ್ಬೋದು ಹೆಡ್ ಟು ಹೆಡ್ ನಾಗ 3 ಮ್ಯಾಚ್ ಮುಂದಾದ್ರ ನಮ್ಮ ಮುಂಬೈದವ್ರು ಬಂದ್ಬಿಟ್ಟೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಸ್ವಲ್ಪ ಕೀ ಸ್ಟಾಟ್ಸ್ ಮೇಲೆ ಕಣ್ಣು ಹಾಕೊಂಡು, ಕೀ ಸ್ಟಾಟ್ಸ್ ಭಾಳ ಇಂಪಾರ್ಟೆಂಟ್ ಗೈಸ್. ಕೀ ಸ್ಟಾಟ್ಸ್ ನ ಗಮನ ಕೊಟ್ಟು ಕೇಳ್ರಿ. ಮುಂಬೈ ನೋಡಿರ್ಬೋದು 8 ಮ್ಯಾಚ್ ನಾಗ 6 ಮ್ಯಾಚ್ SRH ಆಪೋಸಿಟ್ ಗೆದ್ದಿರ್ ಗೈಸ್ ಈ ವೆನ್ಯೂದಾಗ. ನೋಡ್ತಿರ್ಬೋದು ಮುಂಬೈದವ್ರು ಈ ವೆನ್ಯೂದಾಗ ಫುಲ್ ಡಾಮಿನೇಟ್ ಮಾಡ್ತಾರ ನಮ್ಮ SRH ನ. ಅದಾಗಿದ ತಕ್ಷಣ ರೋಹಿತ್ ಶರ್ಮಾ ಆವರೇಜ್ ಬಂದ್ಬಿಟ್ಟು 34 ಐತಿ, 22 ಐತಿ ನಮ್ಮ ಹೈದರಾಬಾದ್ ಆಪೋಸಿಟ್, 34 ವೆನ್ಯೂದಾಗ ಐತಿ ಗೈಸ್ ನಮ್ಮ ರೋಹಿತ್ ಶರ್ಮಾ ಬಂದ್ಬಿಟ್ಟ ನೋಡ್ತಿರ್ಬೋದು. ಅದಾಗಿದ ತಕ್ಷಣ ರಿಕಲ್ಟನ್ ಬಂದ್ಬಿಟ್ಟು 79 ರನ್ ನೋಡಿದ್ರೆ 2 ಮ್ಯಾಚ್ ನಾಗ ಈ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ಓಕೆ ರಿಕಲ್ಟನ್ ಚಲೋ ಪರ್ಫಾರ್ಮೆನ್ಸ್ ಐತಿ ಗೈಸ್. ಅದಾಗಿದ ತಕ್ಷಣ ವಿಲ್ ಜಾಕ್ಸ್ ಬಂದ್ಬಿಟ್ಟು 13 ರನ್ ಪ್ಲಸ್ 1 ವಿಕೆಟ್ ಇನ್ 2 ಮ್ಯಾಚಸ್.
ನಮ್ಮ ಹೈದರಾಬಾದ್ ಅಪೋಸಿಟ್ ತಗೊಂಡಾರ. 46 ರನ್ ಪ್ಲಸ್ 1 ವಿಕೆಟ್ 3 ಮ್ಯಾಚಸ್ ನಾಗ ಗೈಸ್ ವೆನ್ಯೂದಾಗ ಬಂದ್ಬಿಟ್ಟ. ನಮ್ಮ ವಿಲ್ ಜಾಕ್ಸ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಐತ್ ಗೈಸ್. ಅದಾಗಿದ ತಕ್ಷಣ ನಾವು ನೋಡ್ಬೋದ ಏನಪ್ಪಾ ಅಂತಂದ್ರೆ ನಮ್ಮ ಸ್ಕೈ ಬಂದ್ಬಿಟ್ಟ 434 ರನ್ ನೋಡಿದಾರ 20 ಮ್ಯಾಚ್ ನಾಗ ನಮ್ಮ SRH ಅಪೋಸಿಟ್. ಆವರೇಜ್ ಬಂದ್ಬಿಟ್ಟು 38 ಗೈಸ್ ನಮ್ಮ ಈ ವೆನ್ಯೂದಾಗ ಬಂದ್ಬಿಟ್ಟ. ಸ್ಕೈ ಇದು ಚೆನ್ನಾಗೈತೆ ಗೈಸ್, ಚಲೋ ಎಕ್ಸ್ಪೀರಿಯನ್ಸ್ ಐತಿ ಅವ್ರದ್ದು ಬಂದ್ಬಿಟ್ಟ. ಅದಾಗಿದ ತಕ್ಷಣ ಟಿ ವರ್ಮಾ ಬಂದ್ಬಿಟ್ಟ 146 ರನ್ ನೋಡಿದಾರ 4 ಮ್ಯಾಚ್ನಾಗ SRH ಅಪೋಸಿಟ್. ಅದಾಗಿದ್ಮೇಲೆ 391 ರನ್ಸ್ ಹೊಡೆದ್ರ 17 ಮ್ಯಾಚ್ನಾಗ ನಮ್ಮ ವೆನ್ಯೂದಾಗ ಬಂದ್ಬಿಟ್ಟ. ನಮ್ಮ ತಿಲಕ್ ವರ್ಮಾ ನೋಡ್ತಿರ್ಬೋದು ಗೈಸ್, ಕನ್ಸಿಸ್ಟೆಂಟ್ಲಿ 50 ಹೊಡ್ಕೊಂಡ್ ಬರತ್ರ ಇಲ್ಲ 30+ ಹೊಡ್ಯಾತಾರ. ಸೊ ನಮ್ಮ ತಿಲಕ್ ವರ್ಮಾ ಚಲೋ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಐತೆ ಗೈಸ್. ಅದಾಗಿದ ತಕ್ಷಣ ನಮ್ಮ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು 198 ರನ್ಸ್ ಪ್ಲಸ್ 10 ವಿಕೆಟ್ಸ್ ಇನ್ 16 ಮ್ಯಾಚಸ್ ತಗೊಂಡ್ರ ಗೈಸ್ SRH ಅಪೋಸಿಟ್. ಅದಾಗಿದ ತಕ್ಷಣ 45 ವಿಕೆಟ್ಸ್ ಪ್ಲಸ್ 1086 ರನ್ಸ್ ಹೊಡೆದಾರ 57 ಮ್ಯಾಚ್ನಾಗ ಈ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನಮ್ಮ ಹಾರ್ದಿಕ್ ಪಾಂಡ್ಯ ನೋಡಿರ್ಬೋದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಐತಿ ಈ ಗ್ರೌಂಡ್ ನಾಗರ್ ಆಗ್ಲಿ ನಮ್ಮ SRH ಅಪೋಸಿಟ್ ಆಗ್ಲಿ ಗೈಸ್. ಇದಾಗಿದ ತಕ್ಷಣ ನಾವು ನೋಡೋಣ ಏನಪ್ಪಾ ಅಂತಂದ್ರ ನಮ್ ಸ್ಯಾನಿಟರ್ ಬಂದ್ಬಿಟ್ಟು 1 ವಿಕೆಟ್ ತಗೊಂಡಾರ 1 ಮ್ಯಾಚ್ ನಾಗ SRH ಅಪೋಸಿಟ್. 4 ವಿಕೆಟ್ ಇನ್ 6 ಮ್ಯಾಚ್ ತಗೊಂಡಾರ ಗೈಸ್ ವೆನ್ಯೂದಾಗ ಬಂದ್ಬಿಟ್ಟ. SRH ನಮ್ಮ ಸ್ಯಾನಿಟರ್ ಬಂದ್ಬಿಟ್ಟು ಡಿಸೆಂಟ್ ಪರ್ಫಾರ್ಮೆನ್ಸ್ ಗೈಸ್. ಅದಾಗಿದ ತಕ್ಷಣ ಡಿ ಚಹರ್ ಬಂದ್ಬಿಟ್ಟು 10 ವಿಕೆಟ್ 12 ಮ್ಯಾಚ್ ನಾಗ ತಗೊಂಡ್ರ ನಮ್ಮ SRH ಅಪೋಸಿಟ್. 15 ವಿಕೆಟ್ 14 ಮ್ಯಾಚ್ ನಾಗ ಈ ವೆನ್ಯೂದಾಗ ಬಂದ್ಬಿಟ್ಟು ತಗೊಂಡ್ರ ಗೈಸ್ ನಮ್ ಡಿ ಚಹರ್ ಬಂದ್ಬಿಟ್ಟ. ಟ್ರೆಂಟ್ ಬೋಲ್ಟ್ ಬಂದ್ಬಿಟ್ಟು 16 ವಿಕೆಟ್ 12 ಮ್ಯಾಚ್ನಾಗ ನಮ್ಮ SRH ಅಪೋಸಿಟ್. 15 ವಿಕೆಟ್ 13 ಮ್ಯಾಚ್ನಾಗ ನಮ್ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನೋಡ್ತಿರ್ಬೋದು ಟ್ರೆಂಟ್ ಬೋಲ್ಟ್ ಚೆನ್ನಾಗೈತೆ ಗೈಸ್ ಪರ್ಫಾರ್ಮೆನ್ಸ್. ಅದಾಗಿದ ತಕ್ಷಣ ನಮ್ಮ ಜಸ್ಪ್ರೀತ್ ಬುಮ್ರಾ ಇಂಡಿಯನ್ ಟೀಮ್ ಪ್ಲೇಯರ್ ಗೈಸ್ 17 ವಿಕೆಟ್ಸ್ ಇನ್ 15 ಮ್ಯಾಚಸ್ ತಗೊಂಡ್ರ ನಮ್ಮ SRH ಅಪೋಸಿಟ್. 55 ವಿಕೆಟ್ಸ್ ಇನ್ 46 ಮ್ಯಾಚಸ್ ನಮ್ ವೆನ್ಯೂದಾಗ ಬಂದ್ಬಿಟ್ಟ. ವಾಕರ್ಡೆ ಸ್ಟೇಡಿಯಂನಾಗ ಇವ್ರಿಗೂ ಬಹಳ ಎಕ್ಸ್ಪೀರಿಯನ್ಸ್ ಐತೆ ಗೈಸ್ ಜಸ್ಪ್ರೀತ್ ಬುಮ್ರಾಗ. ಅದಾಗಿದ ತಕ್ಷಣ ಕರಣ್ ಶರ್ಮಾ ಅವ್ರು ಬಂದ್ಬಿಟ್ಟು ಆಟಾಡಂಗಿಲ್ಲ ಗೈಸ್, ಆದ್ರೂ 7 ವಿಕೆಟ್ಸ್ ಇನ್ 7 ಮ್ಯಾಚಸ್ ತಗೊಂಡ್ರ ನಮ್ಮ SRH ಅಪೋಸಿಟ್ ನಾಗ. 15 ವಿಕೆಟ್ಸ್ ಇನ್ 12 ಮ್ಯಾಚಸ್ ಅಟ್ ದ ವೆನ್ಯೂ ತಗೊಂಡ್ರ ಗೈಸ್. ಅವ್ರದ್ದು ಡಿಸೆಂಟ್ ಪರ್ಫಾರ್ಮೆನ್ಸ್ ಐತೆ ಗೈಸ್ ನಮ್ದು ಕರಣ್ ಶರ್ಮಾ ಬಂದ್ಬಿಟ್ಟ. ಇದಾಗಿದ ತಕ್ಷಣ ನಾವು ಕೀ ಸ್ಟಾಟ್ಸ್ ನಮ್ಮ ಹೈದರಾಬಾದ್ ಅವ್ರದ್ದು ನೋಡೋಣ ಗೈಸ್. ಹೈದರಾಬಾದ್ ಅವ್ರದ್ದು ಕೀ ಸ್ಟಾಟ್ಸ್ ಏನಪ್ಪಾ ಅಂತಂದ್ರೆ ಟ್ರಾವಿಸ್ ಹೆಡ್ ಬಂದ್ಬಿಟ್ಟು 159 ರನ್ಸ್ ಹೊಡೆದನ್ನ 4 ಮ್ಯಾಚಸ್ ನಾಗ ನಮ್ಮ ಮುಂಬೈ ಅಪೋಸಿಟ್. 97 ರನ್ಸ್ ಹೊಡೆದ್ರ 3 ಮ್ಯಾಚ್ ನಾಗ ಅಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ಟ್ರಾವಿಸ್ ಹೆಡ್ ಚೆನ್ನಾಗಿ ಸ್ಟಾಟ್ಸ್ ಅದಾವ ಗೈಸ್. ಅದಾಗಿದ ತಕ್ಷಣ ನಮ್ಮ ಅಭಿಷೇಕ್ ಶರ್ಮಾ ಬಂದ್ಬಿಟ್ಟು 146 ರನ್ ಹೊಡೆದ್ರ 9 ಮ್ಯಾಚಸ್ ನಾಗ ನಮ್ಮ ಮುಂಬೈ ಅಪೋಸಿಟ್. 265 runs in 7 matches at the venue ಹೊಡೆದಾರ ಗೈಸ್. ನೋಡ್ತಿರ್ಬೋದು ನಮ್ಮ ಅಭಿಷೇಕ್ ಶರ್ಮಾ ನೈಸ್ ಪರ್ಫಾರ್ಮೆನ್ಸ್ ಐತೆ ಗೈಸ್. ಇಶಾನ್ ಕಿಶನ್ ಬಂದ್ಬಿಟ್ಟು ಅವ್ರ ಎಕ್ಸ್ಟ್ರೀಮ್ ಅಪೋಸಿಟ್ ಆಡ್ತಾರೆ. 59 runs in 2 match ಅಗೇನ್ಸ್ಟ್ MI ಹೊಡೆದಾರ ಅಂಡ್ 26 ಆವರೇಜ್ ಐತಿ ನಮ್ಮ ವೆನ್ಯೂದಾಗ ಬಂದ್ಬಿಟ್ಟ. ಇಶಾನ್ ಕಿಶನ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಐತೆ ಗೈಸ್. ಅದೇ ತಕ್ಷಣ N20 ಬಂದ್ಬಿಟ್ಟು 20 ರನ್ ಹೊಡೆದಾರ 2 ಮ್ಯಾಚ್ ನಾಗ ನಮ್ಮ ಮುಂಬೈ ಅಪೋಸಿಟ್. ಮತ್ತ ಅದು ಈ ನಮ್ಮ ಮುಂಬೈ ಅಪೋಸಿಟ್ ಇದ ವೆನ್ಯೂನಾಗ ಹೊಡೆದಾರ ಗೈಸ್ ನಮ್ N20 ಬಂದ್ಬಿಟ್ಟ. ಸೊ ಅದಾಗಿದ ತಕ್ಷಣ ನಮ್ಮ H ಕ್ಲಾಸ್ ಬಂದ್ಬಿಟ್ಟು 136 ರನ್ ನೋಡಿದಾರ 5 ಮ್ಯಾಚಸ್ ನಾಗ ಅಗೇನ್ಸ್ಟ್ ಮುಂಬೈ ಅಂಡ್ 20 ರನ್ ಇನ್ 2 ಮ್ಯಾಚ್ ಆದ ವೆನ್ಯೂ ಗೈಸ್. ನೋಡ್ತಿರ್ಬೋದು H ಕ್ಲಾಸ್ ಒಂದು ಡಿಸೆಂಟ್ ಪರ್ಫಾರ್ಮೆನ್ಸ್ ಐತೆ ಗೈಸ್. ಅದಾಗಿದ ತಕ್ಷಣ ಪ್ಯಾಟ್ ಕಮಿನ್ಸ್ ಬಂದ್ಬಿಟ್ಟು 14 ವಿಕೆಟ್ ಪ್ಲಸ್ 195 ರನ್ಸ್ ಇನ್ 11 ಮ್ಯಾಚಸ್ ನಮ್ಮ ಮುಂಬೈ ಅಗೇನ್ಸ್ಟ್ ಹೊಡೆದಾರ. 3 ವಿಕೆಟ್ಸ್ ಪ್ಲಸ್ 115 ರನ್ಸ್ ಇನ್ 4 ಮ್ಯಾಚ್ ಆಟ್ ದ ವೆನ್ಯೂ ಗೈಸ್. ಪ್ಯಾಟ್ ಕಮಿನ್ಸ್ ನೋಡ್ತಿರ್ಬೋದು ಡಿಸೆಂಟ್ ಕಿಂತ ಒಂದು ಲೆವೆಲ್ ಜಾಸ್ತಿ ಪರ್ಫಾರ್ಮೆನ್ಸ್ ಇದೆ ಗೈಸ್ ನಮ್ದು ಪ್ಯಾಟ್ ಕಮಿನ್ಸ್ ಬಂದ್ಬಿಟ್ಟ. ಅದಾಗಿದ ತಕ್ಷಣ ನಮ್ಮ ಪಟೇಲ್ ಬಂದ್ಬಿಟ್ಟು 24 ವಿಕೆಟ್ ತಗೊಂಡ್ರ ಇನ್ 14 ಮ್ಯಾಚಸ್ ಅಗೇನ್ಸ್ಟ್ ಮುಂಬೈ. ಮತ್ತೆ 19 ವಿಕೆಟ್ಸ್ ಇನ್ 18 ಮ್ಯಾಚಸ್ ಆಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ಪಟೇಲ್ದು ಒಳ್ಳೆ ಪರ್ಫಾರ್ಮೆನ್ಸ್ ಐತೆ ಗೈಸ್. ಅದಾಗಿದ ತಕ್ಷಣ ನಮ್ಮ ಮೊಹಮ್ಮದ್ ಶಮಿ ಬಂದ್ಬಿಟ್ಟು 14 ವಿಕೆಟ್ ತಗೊಂಡ್ರ 14 ಮ್ಯಾಚ್ ನಾಗ ನಮ್ ಮುಂಬೈ ಅಪೋಸಿಟ್. 21 ವಿಕೆಟ್ ತಗೊಂಡ್ರ 12 ಮ್ಯಾಚ್ ನಾಗ ನಮ್ ವೆನ್ಯೂದಾಗ ಬಂದ್ಬಿಟ್ಟ ಗೈಸ್. ನೋಡ್ತಿರ್ಬೋದು ಇವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಐತಿ ನಮ್ಮ ಮೊಹಮ್ಮದ್ ಶಮಿದು ಬಂದ್ಬಿಟ್ಟ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಸ್ವಲ್ಪ ಕೀ ಮ್ಯಾಚ್ ಅಪ್ಸ್ ಕಣ್ಣು ಹಾಕೊಂಡು ಕೀ ಮ್ಯಾಚ್ ಅಪ್ಸ್ ಭಾಳ ಇಂಪಾರ್ಟೆಂಟ್ ಗೈಸ್. ಯಾರನ್ನ ಪ್ಲೇಯರ್ನಾಗ ಟೀಮ್ನಾಗ ಇಟ್ಕೋಬೇಕು, ಯಾರ ಪ್ಲೇಯರ್ನ ಟೀಮ್ನಾಗ ಇಟ್ಕೋಬಾರ್ದು ನಿಮ್ ಕ್ಲಿಯರ್ ಕಟ್ ಗೊತ್ತಾಗ್ತೈತಿ. ಸೊ ನೋಡ್ತೀರಿ ಕೀ ಮ್ಯಾಚ್ ಅಪ್ಸ್ ನಾಗ ಫಸ್ಟ್ ಬಂದ್ಬಿಟ್ಟು ನಮ್ಮ ರೋಹಿತ್ ಶರ್ಮಾ ವರ್ಸಸ್ ಎಂ ಶಮಿ ಬಿದ್ದಾಗ 65 ರನ್ ನೋಡಿದ 58 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ರ ಗೈಸ್ ನಮ್ಮ ರೋಹಿತ್ ಶರ್ಮಾ ಬಂದ್ಬಿಟ್ಟ. ಅದಾಗಿದ ತಕ್ಷಣ ರೋಹಿತ್ ಶರ್ಮಾ ವರ್ಸಸ್ ಪ್ಯಾಟ್ ಕಮಿನ್ಸ್ ಬಿದ್ದಾಗ 75 ರನ್ ನೋಡಿದ 49 ಬಾಲ್ ಯೂಸ್ ಮಾಡ್ಯಾರ ಗೈಸ್. ಅದ್ರ 4 ಸಲ ವಿಕೆಟ್ ಹೋಗ್ಯಾರ ಗೈಸ್ ನಮ್ಮ ರೋಹಿತ್ ಶರ್ಮಾ ಬಂದ್ಬಿಟ್ಟ ಪ್ಯಾಟ್ ಕಮಿನ್ಸ್ ಮುಂದೆ. ರೋಹಿತ್ ಶರ್ಮಾ ವರ್ಸಸ್ ಹರ್ಷಲ್ ಪಟೇಲ್ ಬಿದ್ದಾಗ 35 ರನ್ ನೋಡಿದ 29 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ ಗೈಸ್ ನಮ್ಮ ರೋಹಿತ್ ಶರ್ಮಾ ಬಂದ್ಬಿಟ್ಟ. ನೋಡ್ತಿರ್ಬೋದು ಹರ್ಷಲ್ ಪಟೇಲ್ ಮುಂದೆ ಸ್ವಲ್ಪ ಲೂಸ್ ಆಗ್ತಾರ ನಮ್ಮ ರೋಹಿತ್ ಶರ್ಮಾ ಬಂದ್ಬಿಟ್ಟ. ಹಾರ್ದಿಕ್ ಪಾಂಡ್ಯ ವರ್ಸಸ್ ಮೊಹಮ್ಮದ್ ಶಮಿ ಬಿದ್ದಾಗ 45 ರನ್ ನೋಡಿದ 25 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಗೈಸ್ ಹಾರ್ದಿಕ್ ಪಾಂಡ್ಯ ವರ್ಸಸ್ ಹರ್ಷಲ್ ಪಟೇಲ್ ಬಿದ್ದಾಗ 13 ಬಾಲ್ ಯೂಸ್ ಮಾಡಿ 13 ರನ್ ನೋಡಿದ 3 ಸಲ ವಿಕೆಟ್ ಗೈಸ್. ನೋಡ್ತಿರ್ಬೋದು ಹರ್ಷಲ್ ಪಟೇಲ್ ಡಾಮಿನೇಟ್ ಮಾಡ್ತಾರೆ ನಮ್ಮ ಹಾರ್ದಿಕ್ ಪಾಂಡ್ಯನ. ಅದಾಗಿದ ತಕ್ಷಣ ಅಭಿಷೇಕ್ ಶರ್ಮಾ ವರ್ಸಸ್ ಜಸ್ಪ್ರೀತ್ ಬುಮ್ರಾ ಬಿದ್ದಾಗ 10 ರನ್ ನೋಡಿದ 17 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಗೈಸ್ ನಮ್ಮ ಅಭಿಷೇಕ್ ಶರ್ಮಾ. ಅದಾಗಿದ ತಕ್ಷಣ ನಮ್ಮ ಅಭಿಷೇಕ್ ಶರ್ಮಾ ವರ್ಸಸ್ ಡಿ ಚಹರ್ ಬಿದ್ದಾಗ 19 ರನ್ ನೋಡಿದ 12 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ತಿರ್ಬೋದು ಅಭಿಷೇಕ್ ಶರ್ಮಾ ವರ್ಸಸ್ ಟ್ರೆಂಟ್ ಬೋಲ್ಟ್ ಬಿದ್ದಾಗ 25 ರನ್ ನೋಡಿದ 26 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್ ನಮ್ಮ ಅಭಿಷೇಕ್ ಶರ್ಮಾ ಟ್ರೆಂಟ್ ಬೋಲ್ಟ್ ಮುಂದೆ. ಇಶಾನ್ ಕಿಶನ್ ವರ್ಸಸ್ ಟ್ರೆಂಟ್ ಬೋಲ್ಟ್ ಬಿದ್ದಾಗ 43 ಬಾಲ್ ಯೂಸ್ ಮಾಡಿ 43 ರನ್ ನೋಡಿದ 46 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ ಗೈಸ್ ಇಶಾನ್ ಕಿಶನ್ ಬಂದ್ಬಿಟ್ಟ. ಸೊ ಗೈಸ್ ಇದು ನೋಡ್ತಿರ್ಬೋದು ಕೀ ಮ್ಯಾಚ್ ಅಪ್ಸ್.
ಸೊ ಗೈಸ್ ಇವಾಗ ಬಂದ್ಬಿಟ್ಟು ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ಕೊಡ್ತೀನಿ ಗೈಸ್. ಕ್ರಿಕೆಟ್ ಟಿಪ್ಸ್ ನಾಗ ನಿಮ್ಗೆ ಒಳ್ಳೆ ಟೀಮ್ ಮಾಡ್ಕೋಬೇಕಂತಂದ್ರೆ ಈ ಫ್ಯಾಂಟಸಿ ಟಿಪ್ಸ್ ಅನ್ನ ನೀವು ಕಂಪಲ್ಸರಿ ಮೋಸ್ಟ್ ಇಂಪಾರ್ಟೆಂಟ್ ಕೇಳಬೇಕು ಗೈಸ್. ನಿಮ್ಗೆ ಅರ್ಥ ಆಗ್ಬಿಡ್ತೈತಿ ಯಾವ ಪ್ಲೇಯರ್ ಎಲ್ಲಿ ಪರ್ಫಾರ್ಮ್ ಮಾಡ್ತಾನೆ, ಯಾವ ಪ್ಲೇಯರ್ ಪರ್ಫಾರ್ಮ್ ಮಾಡಂಗಿಲ್ಲ, ಯಾರು ನೆಟ್ಕೋಬೇಕು ಟೀಮ್ ನಾಗ ಯಾರು ಇಲ್ಲ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ವಿಕೆಟ್ ಕೀಪಿಂಗ್ ಸೆಕ್ಷನ್ ನೋಡೋಣ ಗೈಸ್. ನೋಡ್ತಿರ್ಬೋದು ಎಚ್ ಕ್ಲಾಸನ್, ಇಶಾನ್ ಕಿಶನ್ ಮತ್ತ ರಿಕಲ್ಟನ್, 3 ಮಂದಿ ಒಳ್ಳೆ ವಿಕೆಟ್ ಕೀಪರ್ಸ್ ಗೈಸ್, ಒಳ್ಳೆ ಬ್ಯಾಟ್ಸ್ಮನ್ಸ್. ಸೊ ಅವ್ರನ್ನ ಸ್ಮಾಲ್ ಲೀಗ್ ಅಂತ ಡ್ರಾಪ್ ಮಾಡ್ಕೋಬೇಡ್ರಿ, ಅವ್ರನ್ನ ಸ್ಮಾಲ್ ಲೀಗ್ ನಾಗ ಇಟ್ಕೋರಿ ಗೈಸ್. ಅದಾಗಿದ ತಕ್ಷಣ ರಿಕಲ್ಟನ್ ಬಂದ್ಬಿಟ್ಟು ಓಪನಿಂಗ್ ಮಾಡ್ತಾನ, ಸೊ ಪ್ಲಸ್ ವಿಕೆಟ್ ಕೀಪಿಂಗ್ ಮಾಡ್ತಾನ. ಅವ್ನ್ ಬೆಸ್ಟ್ ಆಪ್ಷನ್ ಗೈಸ್ ಸ್ಮಾಲ್ ಲೀಗ್ ನಾಗ. ಅವನಿಗೆ ಫಸ್ಟ್ ಬ್ಯಾಟಿಂಗ್ ಮಾಡ್ಲಿ, ಸೆಕೆಂಡ್ ಬ್ಯಾಟಿಂಗ್ ಮಾಡ್ಲಿ ತಗೋಬಹುದು ಗೈಸ್ ನಮ್ಮ ರಿಕಲ್ಟನ್ ಬಂದ್ಬಿಟ್ಟು. ಅದಾಗಿದ ತಕ್ಷಣ ಎಚ್ ಕ್ಲಾಸ್ ಅನ್ ಬಂದ್ಬಿಟ್ಟು ಡಿಸ್ಟ್ರಕ್ಟಿವ್ ಬ್ಯಾಟರ್ ಅದನ್ನ, 3 ಡೌನ್ ಬರ್ತಾನ. ಸೊ ಕ್ಯಾನ್ ಬಿ ಟ್ರೈಡ್ ಇನ್ ಬೋತ್ ಇನ್ನಿಂಗ್ಸ್, ಫಸ್ಟ್ ಇನ್ನಿಂಗ್ಸ್ ಮಾಡ್ಲಿ, ಸೆಕೆಂಡ್ ಇನ್ನಿಂಗ್ಸ್ ಮಾಡ್ಲಿ. ಸೊ ಆದ್ರೂ ಆದಷ್ಟು ಜಾಸ್ತಿ ನೀವು ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಟ್ರೈ ಮಾಡ್ರಿ ಗೈಸ್. ಎಚ್ ಕ್ಲಾಸ್ ಅನ್ನು ಬಂದ್ಬಿಟ್ಟ. ಇದಾಗಿದ ತಕ್ಷಣ ನಾವು ನೋಡೋಣ ವಿಕೆಟ್ ಕೀಪಿಂಗ್ ಸೆಕ್ಷನ್ ನಾಗ ಇಶಾನ್ ಕಿಶನ್ ವಿಲ್ ಪ್ಲೇ ಅಗೇನ್ಸ್ಟ್ ಈಸ್ ಎಕ್ಸ್ ಟೀಮ್. ಸೊ ನಂಗೆ ಅನ್ಸೋ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಸ್ಮಾಲ್ ಲೀಗ್ ನಾಗ ಇವಾಗ ಟ್ರೈ ಮಾಡ್ಕೋರಿ ಗೈಸ್. ಅವರು ಎಕ್ಸ್ ಟೀಮ್ ಅಪೋಸಿಟ್ ಆಡ್ತಾನ, ಅವ್ರ ಮ್ಯಾಗ ಹೊಡ್ಯಾಕ ನೋಡ್ತಾನ, ಸೊ ಹೊಡಿತಾನ. ಸೊ ನಂಗೆ ಅನ್ಸೋ ಮಟ್ಟಿಗೆ ಸ್ಮಾಲ್ ಲೀಗ್ ನಾಗ ಅವ್ರಿಗೆ ಇಟ್ಕೊಳ್ಬೇಕು ಗೈಸ್. ನಮ್ಮ ಇಶಾನ್ ಕಿಶನ್ ಬಂದ್ಬಿಟ್ಟ 1 ಡೌನ್ ಬರ್ತಾನೆ ಗೈಸ್ ನಮ್ಮ ಇಶಾನ್ ಕಿಶನ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಬ್ಯಾಟರ್ ಸೆಕ್ಷನ್ ಆಗಿ ನೋಡಿದ್ರೆ ಟ್ರಾವಿಸ್ ಹೆಡ್ ಮತ್ತೆ ಎಸ್ ಕುಮಾರ್ ಆರ್ ಗುಡ್ ಬ್ಯಾಟರ್ಸ್ ಗೈಸ್. ಬ್ಯಾಟಿಂಗ್ ಅಂತೂ ಕತ್ತರಾಕ್ ಮಾಡ್ತಾರೆ, ಮತ್ತೆ ಅಷ್ಟೇನ್ ಮ್ಯಾಚ್ ಅಪ್ಸ್ ಇಲ್ಲ ಅವ್ರಿಗೆ ಯಾರಿಗೂ. ಸೊ ನಂಗೆ ಅನ್ಸೋ ಮಟ್ಟಿಗೆ ಇಬ್ರು ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ. ಫಸ್ಟ್ ಬ್ಯಾಟಿಂಗ್ ಮಾಡ್ಲಿ, ಸೆಕೆಂಡ್ ಬ್ಯಾಟಿಂಗ್ ಮಾಡ್ಲಿ. ಅದಾಗಿದ ತಕ್ಷಣ ಟಿ ವರ್ಮಾ ಬಂದ್ಬಿಟ್ಟ. ಟಿ ವರ್ಮಾ ಅಂಡ್ ಎನ್ ರೆಡ್ಡಿ ಅವ್ರನ್ನ ಫಸ್ಟ್ ಬ್ಯಾಟಿಂಗ್ ಮಾಡ್ಲಿ, ಸೆಕೆಂಡ್ ಬ್ಯಾಟಿಂಗ್ ಮಾಡ್ಲಿ ಟ್ರೈ ಮಾಡ್ಕೋಬಹುದು ಗೈಸ್. ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಬಾಲ್ ಟ್ರೈ ಮಾಡ್ರಿ, ಒಳ್ಳೆ ಚಾನ್ಸ್, ಒಳ್ಳೆ ಆಪ್ಷನ್ ಗೈಸ್ ಅವ್ರೆ. ಅದಾಗಿದ ತಕ್ಷಣ ರೋಹಿತ್ ಶರ್ಮಾ ಪವರ್ ಪ್ಲೇನ ಯುಟಿಲೈಸ್ ಮಾಡ್ಕೋಬಹುದು, ಬಹಳ ಲೈಟ್ ಅಂಡ್ ಪಾಯಿಂಟ್ಸ್ ಕೊಡ್ಬೋದು ಅವ್ರ. ಸೊ ಸ್ವಲ್ಪ ನೋಡ್ತಿರ್ಬೋದು ಇನ್ಕನ್ಸಿಸ್ಟೆಂಟ್ ಅದನ್ನ, ಎಷ್ಟು ಪರ್ಫಾರ್ಮ್ ಮಾಡಂತಿಲ್ಲ. ಸೊ ನಂಗೆ ಅನ್ಸೋ ಮಟ್ಟಿಗೆ ಅವ್ರು ಟ್ರೈ ಮಾಡ್ಬೇಕಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಟ್ರೈ ಮಾಡ್ರಿ ಗೈಸ್. ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ, ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡ್ಕೊಳ್ಬೇಡ್ರಿ ಗೈಸ್. ಅದಾಗಿದ ತಕ್ಷಣ ಬ್ಯಾಟರ್ ಸೆಕ್ಷನ್ ನಾಗ ಎ ವರ್ಮಾ, ಎನ್ ಡಿ ಆರ್ ಅಂಡ್ ಎ ಮನೋಹರ್ ವಿಲ್ ಬ್ಯಾಟ್ಲು ಅವ್ರನ್ನ ಸ್ಮಾಲ್ ಲೀಗ್ ನಾಗ ತೊಗೊಳಕ್ ಹೋಗ್ಬೇಡ್ರಿ ಗೈಸ್. ಯಾಕಂದ್ರೆ ಬ್ಯಾಟಿಂಗ್ ಆರ್ಡರ್ ಲೋ ನಾಗ ಬರ್ತೈತಿ, ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಪಾಯಿಂಟ್ಸ್ ಕೊಡ್ತಾರೋ ಇಲ್ಲೋ ಚಾನ್ಸಸ್ ಇಲ್ಲ. ಸೊ ನಂಗೆ ಅನ್ಸೋ ಮಟ್ಟಿಗೆ ಅವ್ರಿಗೆ ಟ್ರೈ ಮಾಡ್ಕೊಳಕ್ ಹೋಗ್ಬೇಡ್ರಿ, ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೋರಿ ಗೈಸ್ ಇವ್ರನ್ನ ಬಂದ್ಬಿಟ್ಟ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾವು ಆಲ್ರೌಂಡರ್ ಸೆಕ್ಷನ್ ನಾಗ ನೋಡೋಣ. ಆಲ್ರೌಂಡರ್ ಸೆಕ್ಷನ್ ನಾಗ ಹಾರ್ದಿಕ್ ಪಾಂಡ್ಯ ಅಂತೂ ಗುರ್ತಿದೆ ಗೈಸ್, ನಿಮ್ಗೆ ಡಿಫಾಲ್ಟ್ ಪ್ಲೇಯರ್ ಅದ ನಾವು. ಸೊ ಫಸ್ಟ್ ಬ್ಯಾಟಿಂಗ್ ಮಾಡ್ಲಿ, ಸೆಕೆಂಡ್ ಬ್ಯಾಟಿಂಗ್ ಮಾಡ್ಲಿ ಕಂಪಲ್ಸರಿ ನಿಮ್ ಟೀಮ್ ನಾಗ ಇಟ್ಕೊಳ್ಳಬೇಕು ಗೈಸ್. ಬಾಲಿಂಗ್ ಮಾಡ್ತಾನೆ, ಬ್ಯಾಟಿಂಗ್ ಮಾಡ್ತಾನೆ. ಸೊ ಅದೇ ತಕ್ಷಣ ಅಭಿಷೇಕ್ ಶರ್ಮಾ ನಂಗೆ ಅನ್ಸೋ ಮಟ್ಟಿಗೆ ಬಾಲಿಂಗ್ ಮಾಡಂಗಿಲ್ಲ. ಸೊ ನಂಗೆ ಅನ್ಸೋ ಮಟ್ಟಿಗೆ ಬ್ಯಾಟಿಂಗ್ ಲಾಸ್ಟ್ ಮ್ಯಾಚ್ ನಾಗ ಖತರ್ನಾಕ್ ಪರ್ಫಾರ್ಮೆನ್ಸ್ ಕೊಟ್ರೆ. ಸೊ ಡಿಸ್ಟ್ರಕ್ಟಿವ್ ಬ್ಯಾಟರ್ ಅದಾರ ಅವ್ರನ್ನ ನೀವು ಟ್ರೈ ಮಾಡ್ಕೋ. ಸ್ಮಾಲ್ ಲೀಗ್ ನಾಗ ಅಂತೂ ಬಿಟ್ಕೊಂಡು ಹೋಗೋ ಚಾನ್ಸ್ ಇಲ್ಲ ಗೈಸ್. ಅಭಿಷೇಕ್ ಶರ್ಮಾ ನೀವು ತಗೊಳ್ಬೇಕು. ಅದಾಗಿದ ತಕ್ಷಣ ಎಂ ಸೆಂಟರ್ ಬಂದ್ಬಿಟ್ಟು ಲೈಟ್ಲಿ ರಿಸ್ಕಿ ಪ್ಲೇಯರ್ ಅದನ್ನ, ಯಾಕಂದ್ರೆ ಸ್ವಲ್ಪ ಮ್ಯಾಚ್ ಅಪ್ಸ್ ಅದ ಅಂತ ನೋಡಿರ್ಬೋದು ನೀವು. ಸೊ ನಂಗೆ ಅನ್ಸೋ ಮಟ್ಟಿಗೆ ನೀವು ಸ್ಲೈಟ್ ಆಗಿ ತಗೋಬೋದ, ಆದ್ರೂ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಟ್ರೈ ಮಾಡ್ರಿ, ಸೆಕೆಂಡ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಡ್ರಾಪ್ ಮಾಡ್ಕೊಂಡು ಹೋಗ್ಬೋದು ನೀವು. ಎಂ ಸ್ಯಾನಿಟರ್ನ ಬಂದ್ಬಿಟ್ಟ. ಅದಾಗಿದ ತಕ್ಷಣ ವಿಲ್ ಜಾಕ್ಸ್ ಕ್ಯಾನ್ ಬಿ ಟ್ರಂಪ್ ಪ್ಲೇಯರ್ ಗೈಸ್. ಟ್ರಂಪ್ ಪ್ಲೇಯರ್ ಆಗಿ ಮಾಡ್ಕೋಬಹುದು ನೀವು. ಅವ ಯಾಕಂದ್ರೆ ಆಲ್ರೌಂಡರ್ ಪ್ಲೇ ಮಾಡ್ತಾನೆ, ಆಲ್ರೌಂಡರ್ ರೋಲ್ ಪ್ಲೇ ಮಾಡ್ತಾರೆ, ಇವತ್ತು ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ. ಸೊ ನಂಗೆ ಅನ್ಸೋ ಮಟ್ಟಿಗೆ ಬಹಳ ಇಂಪಾರ್ಟೆಂಟ್ ಅವರು ಸ್ಮಾಲ್ ಲೀಗ್ ನಾಗ ಇಟ್ಕೋಬೇಕು ಗೈಸ್ ಅವ್ರನ್ನ ಬಂದ್ಬಿಟ್ಟ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಬೌಲರ್ ಸೆಕ್ಷನ್ ನಾಗ ಪ್ಯಾಟ್ ಕಮಿನ್ಸ್ ಗೈಸ್. ಪ್ಯಾಟ್ ಕಮಿನ್ಸ್ ನೋಡ್ತಿರ್ಬೋದು ನೀವು, ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ. ಆದ್ರೆ ಬೌಲರ್ಸ್ ಲೆಕ್ಕದಾಗ ಅದಾರ, ಆದ್ರೆ ನೋಡ್ತಿರ್ಬೋದು ಹೆವಿ ಚಾನ್ಸಸ್ ಅದರ ಬ್ಯಾಟಿಂಗ್ ಮಾಡ್ತಾರ ಅಂತಂದ್ರೆ ಸಿಚುವೇಶನ್ ಇದ್ದಾಗ ಅವ್ರು ಬ್ಯಾಟಿಂಗ್ ಮಾಡ್ರಾಗ ಒಳ್ಳೆ ಸ್ಕೋರ್ ತಗೊಂಡ್ ಕೊಟ್ಟಾರ. ಸೊ ನಂಗೆ ಅನ್ಸೋ ಮಟ್ಟಿಗೆ ಒಳ್ಳೆ ಆಪ್ಷನ್ ಅವ್ರೆ. ನೀವು ಬ್ಯಾಟರ್ಸ್ ಲೆಕ್ಕದಾಗ ಬ್ಯಾಟರ್ ಅಂತೀನಿ, ಆರ್ಡರ್ ಲೆಕ್ಕನಾಗ ತಗೋಬೇಕು ನೀವು, ಬಾಲರ್ ಲೆಕ್ಕನಾಗ ತಗೊಳಕ್ ಆಗೋದಿಲ್ಲ ಅವ್ರನ್ನ. ಸೊ ಗೈಸ್ ಪ್ಯಾಟ್ ಕಮಿನ್ಸ್ ಬೆಸ್ಟ್ ಆಪ್ಷನ್ ಗೈಸ್, ಸ್ಮಾಲ್ ಲೀಗ್ ನಾಗ ಇಟ್ಕೋಬಹುದು ನೀವು. ಅದಾದ ತಕ್ಷಣ ಜಸ್ಪ್ರೀತ್ ಬುಮ್ರಾ ಮತ್ತು ಟ್ರೆಂಟ್ ಬೋಲ್ಟ್ ಆರ್ ಮಸ್ಟ್ ಪಿಕ್ಸ್ ವೈಲ್ ಬಾಲಿಂಗ್ ಫಸ್ಟ್ ಗೈಸ್. ಬಾಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಒಳ್ಳೆ ರೆಕಾರ್ಡ್ಸ್ ಅದಾವ್ರೆ ವಿಕೆಟ್ ತಗೊಳ್ಳೋದು. ಸೊ ನೀವು ಬೇಕಂದ್ರೆ ಬೋತ್ ಇನ್ನಿಂಗ್ಸ್ ನಾಗ ಟ್ರೈ ಮಾಡೋದು, ಬ್ಯಾಟಿಂಗ್ ಫಸ್ಟ್ ಅವ್ರು ಮಾಡಲಿ, ಸೆಕೆಂಡ್ ಬ್ಯಾಟಿಂಗ್ ಮಾಡ್ಲಿ. ಸೊ ಅವ್ರನ್ನ ನೀವು ಟ್ರೈ ಮಾಡ್ಕೋಬಹುದು ಗೈಸ್. ಅದಾದ ತಕ್ಷಣ ಹರ್ಷಲ್ ಪಟೇಲ್ ಮತ್ತೆ ಈ ಮಲ್ಲಿಂಗ ಆರ್ ವೆರಿ ಇಂಪಾರ್ಟೆಂಟ್ ವೈಲ್ ಬಾಲಿಂಗ್ ಫಸ್ಟ್ ಗೈಸ್. ಬಾಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ನೀವು ತಗೊಳ್ಬೇಕು ಅವ್ರನ್ನ. ಸೊ ಯಾಕಂದ್ರೆ ಡೆತ್ ಓವರ್ಸ್ ನಾಗ ಲಾಸ್ಟ್ ಮೂಮೆಂಟ್ ನಾಗ 18-19 ಓವರ್ಸ್ ನಾಗ ಪಕ್ಕಾ ವಿಕೆಟ್ಸ್ ತಗೊಂತಾರೆ ಗೈಸ್, ಅವ್ರು ಬಂದ್ಬಿಟ್ಟ. ಸೊ ಅವ್ರನ್ನ ಟ್ರೈ ಮಾಡ್ಕೋಬಹುದು ಗೈಸ್ ನೀವು ಬೌಲರ್ ಸೆಕ್ಷನ್ ನಾಗ. ಸೊ ಗೈಸ್ ಮೊಹಮ್ಮದ್ ಶಮಿ ಮತ್ತೆ ಡಿ ಚಹಾರ್ ಬಂದ್ಬಿಟ್ಟ ಟ್ರಂಪ್ ಪ್ಲೇಯರ್ ಆಗ್ಬೋದು ಗೈಸ್ ಅವರು. ಯಾಕಂತಂದ್ರೆ ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ವಿಕೆಟ್ ತಗೊಳ್ಳೋ ಚಾನ್ಸಸ್ ಭಾಳ ಅದಾವ ಈ ವೆನ್ಯೂ ಭಾಳ ಸೂಟ್ ಹಾಕೋ ಅವರಿಗೆ. ಸೊ ಅವ್ರನ್ನ ಟ್ರೈ ಮಾಡ್ಕೋಬಹುದು ಗೈಸ್. ಅದಾಗಿದ ತಕ್ಷಣ ಕೆ ಶರ್ಮಾ ಮತ್ತೆ ಝೆಡ್ ಅನ್ಸಾರಿ ಆರ್ ಡಿಸೆಂಟ್ ಆಪ್ಷನ್ ಗೈಸ್ ವೈಲ್ ಬಾಲಿಂಗ್ ಫಸ್ಟ್, ಬಟ್ ಕ್ಯಾನ್ ಬಿ ಅವಾಯ್ಡೆಡ್ ಇನ್ ಸ್ಮಾಲ್ ಲೀಗ್ ಆಸ್ ಲೆಸ್ ಹೆಲ್ಪ್ ಫಾರ್ ಸ್ಪಿನ್ ಗೈಸ್. ಸ್ಪಿನ್ನರ್ಸ್ ಈಗ ಅಷ್ಟು ಸಪೋರ್ಟ್ ಇಲ್ಲ, ಸ್ಪಿನ್ನರ್ಸ್ ಫ್ರೆಂಡ್ಲಿ ಇಲ್ಲ ಗೈಸ್ ಈ ಗ್ರೌಂಡ್ ಬಂದ್ಬಿಟ್ಟ. ಸೊ ನಂಗೆ ಅನ್ಸೋ ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು ಅವ್ರನ್ನ ಸ್ಮಾಲ್ ಲೀಗ್ ನಾಗ ಬಂದ್ಬಿಟ್ಟ. ಗ್ರ್ಯಾಂಡ್ ಲೀಗ್ ನಾಗ ಬೇಕಂದ್ರೆ ರಿಸ್ಕ್ ತಗೊಂಡು ಟ್ರೈ ಮಾಡ್ಕೋರಿ ಗೈಸ್. ಅವ್ರ ಗ್ರ್ಯಾಂಡ್ ಲೀಗ್ ವಿನ್ ಆಗೋರು, ಯಾಕಂದ್ರೆ ರಿಸ್ಕ್ ತಗೊಳ್ಳೋರ ಗ್ರ್ಯಾಂಡ್ ಲೀಗ್ ವಿನ್ ಆಗೋರು. ಎಲ್ಲಾರು ಹಾಕೊಂಡಿದ್ ಪ್ಲೇಯರ್ಸ್ ನೀವು ಹಾಕೊಂಡ್ರೆ ಅವ್ರು ಎಲ್ಲರೂ ಔಟ್ ಆಗಿರ್ತಾರೆ. ಈ ಪ್ಲೇಯರ್ಸ್ ಯಾರು ಹಾಕೊಂಡಿರಂಗಿಲ್ಲ, ಕಮ್ಮಿ ಚಾನ್ಸಸ್ ಐತಿ ನಿಮ್ಗೆ, ಕಮ್ಮಿ ಚಾನ್ಸಸ್ ಇರ್ತೈತಿ ಗೈಸ್. ಅವಾಗ ನಿಮ್ಗೆ ಎಲ್ಲಾರು ಹಾಕೊಂಡಿದ್ ಪ್ಲೇಯರ್ ಇದ್ರೆ ಹಾಕೊಂಡಿರಂದ್ರೆ ನೀವು ಕಮ್ಮಿ ಚಾನ್ಸಸ್ ಇರ್ತೈತಿ ನೀವು ಗೆಲ್ಲೋದು. ಸೊ ಯಾರು ಹಾಕೊಂಡ್ರಂತ ಪ್ಲೇಯರ್ ನೀವು ಹಾಕೊಂಡಿರ್ಬೇಕು. ಅವಾಗ ಅವ್ರು ಏನಾರು ಹೋದ್ರಂದ್ರೆ ಎಲ್ಲರೂ 80% ಮಂದಿ ಹೋಗ್ರೆ 20% ಮಂದಿ ಜೊತೆ ಕಾಂಪಿಟೇಷನ್ ಇರ್ತೈತಿ ನಿಮ್ಗೆ. ಸೊ ಹಂಗ ತಲೆ ಓಡಿಸ್ಬೇಕು ನೀವು. ಸ್ಮಾಲ್ ಲೀಗ್ ಗ್ರ್ಯಾಂಡ್ ಲೀಗ್ ಮಾಡ್ಬೇಕಾರೆ ಗ್ರ್ಯಾಂಡ್ ಲೀಗ್ ನಾಗ ಹೆಂಗ್ ಇಟ್ಕೋಬೇಕು, ಸ್ಮಾಲ್ ಲೀಗ್ ನಾಗ ಇಟ್ಕೋಬೇಕು ಗೈಸ್. ನಾ ಯಾವ ಟೀಮ್ ಮಾಡಿದ್ರು ನಾನ್ ಚೂಸ್ ಮಾಡೋದು ಅರ್ಧ 80% ಯಾರು ಮಂದಿ ಚೂಸ್ ಮಾಡಿದ್ರೆ ಅಂತ ಪ್ಲೇಯರ್ಸ್ ನಾನು ಚೂಸ್ ಮಾಡಿರಂಗಿಲ್ಲ ಗೈಸ್ ಗ್ರ್ಯಾಂಡ್ ಲೀಗ್ ನಾಗ. ಸೊ ಹುಷಾರಾಗ ನೀವು ಗ್ರ್ಯಾಂಡ್ ಲೀಗ್ ಮಾಡ್ಬೇಕಾದ್ರೆ ಭಾಳ
ಬಹಳ ಇಂಪಾರ್ಟೆಂಟ್ ಟಿಪ್ಸ್ ಅದಾವ. ನೀವು ಯಾರಿಗೂ ಅರ್ಥ ಆಗೋದಿಲ್ಲ, ಅರ್ಥ ಆಗ್ಬೇಕಂದ್ರೆ ಇಂಪಾರ್ಟೆಂಟ್ಲಿ ಕೇಳ್ಬೇಕು ನೀವು. ಅಷ್ಟು ನೀವು ಪೇಷನ್ಸ್ ಇಲ್ಲ, ಬಂದು ಬರೀ 2 ನಿಮಿಷ ನೋಡ್ತೀರಿ, ಲಾಸ್ಟಿಗೆ ಬಂದ್ಬಿಟ್ಟು ಯಾರು ಮ್ಯಾಚ್ ಗೆಲ್ತಾರೆಲ್ಲ ನೋಡ್ಕೊಂಡು ಹೋಗ್ತೀರಿ ಗೈಸ್. ಇದ ನೀವು ನೋಡೋದು. ನಾನು ನಿಮ್ಗೆ ಎಷ್ಟು ಹೇಳ್ತೀನಿ ಮ್ಯಾಚ್ ನಾನು ಹೇಳ್ತೀನಿ, ಆದ್ರೂ ಏನ್ ಹೇಳ್ತೀನಿ, ನೀವು ಮಾಡಿದ್ರು ಮ್ಯಾಚ್ ನೋಡಿ ನಿಮ್ಗೆ ಏನು ಉಪಯೋಗ ಇಲ್ಲ. ಮ್ಯಾಚ್ ಲಾಸ್ಟ್ ಫೈನಲ್ ಗೆಲ್ಲೋದು ನೋಡಿ ನಿಮ್ಗೆ ಏನು ಉಪಯೋಗ ಇಲ್ಲ. ಅದ್ರ ಮ್ಯಾಗ ಪ್ರೊಟೆಕ್ಷನ್ ಇರಂಗಿಲ್ಲ ಗೈಸ್. ನೀವು ಫ್ಯಾಂಟಸಿ ಆಡೋರ, ಫ್ಯಾಂಟಸಿ ಟೀಮ್ ಮಾಡೋರ, ನೀವು ಏನಿದ್ರು ಪ್ಲೇಯರ್ಸ್ ಬಗ್ಗೆ ತಿಳ್ಕೊಬೇಕು. ಮ್ಯಾಚ್ ಯಾರು ಗೆಲ್ತೈತಿ ಬಿಡ್ತೈತಿ ಅದು ಪ್ರಶ್ನೆ ಬಂದಿಲ್ಲ. ಪ್ಲೇಯರ್ಸ್ ಯಾರು ಆಡ್ತಾರೆ ಯಾರನ್ನಿಲ್ಲ ಅದನ್ನ ತಿಳ್ಕೊಬೇಕು ನೀವು. ಅದನ್ನ ಬಿಟ್ಟು ಲಾಸ್ಟ್ ಮೂಮೆಂಟ್ಗೆ ಬರ್ತೀರಿ, ಲಾಸ್ಟಿಗೆ ಸ್ಕಿಪ್ ಮಾಡ್ಕೊಂಡು ಹೋಗಿ ಮ್ಯಾಚ್ ಯಾರು ಗೆಲ್ತಾರೆ ಇಲ್ಲ ನೋಡ್ಕೊಂಡು ಹೋಗಿರಿ. ಮ್ಯಾಚ್ ಗೆದ್ದಿಲ್ಲ, ಮ್ಯಾಚ್ ಗೆದ್ದೈತಿ ಹಿಂಗೆ ಹೇಳ್ಕೊಂಡು ಹೋಗ್ತೀರಿ. ಗೈಸ್ ಫ್ಯಾಂಟಸಿ ಟಿಪ್ಸ್ ಮಾಡ್ರಿ ನೀವು. ಫ್ಯಾಂಟಸಿ ಟೀಮ್ಸ್ ನೀವು ಮ್ಯಾಚ್ ಗೆಲ್ಲೋದು ಯಾರಿಗೆ ಬೇಕಾಗೈತಿ? ಪ್ಲೇಯರ್ಸ್ ಆಟಾಡೋದು ಬೇಕಾಗೈತಿ ನಿಮ್ಗೆ. ಯಾವ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡ್ತಾರೆ, ಯಾವ ಪ್ಲೇಯರ್ ಪರ್ಫಾರ್ಮ್ ಮಾಡಿಲ್ಲ ಅದು ಬೇಕಾಗಿತ್ತು ನಿಮ್ಗೆ. ಹುಚ್ಚರಾಗ ಲಾಸ್ಟಿಗೆ ಹೋಗಿ ಫೈನಲ್ಸ್ ಮ್ಯಾಚ್ ಯಾರು ಗೆಲ್ತಾರೆ ಅದೆಲ್ಲ ನೋಡ್ಕೊಂಡು ಹೋಗ್ಬಿಡ್ತೀರಪ್ಪ. ಇಲ್ಲ ಗೈಸ್, ಹಂಗ್ ಮಾಡಕ್ ಹೋಗ್ಬಿಡ್ರಿ. ಗ್ರ್ಯಾಂಡ್ ಲೀಗ್ ಗೆಲ್ಬೇಕು ನಾವು. ಗ್ರ್ಯಾಂಡ್ ಲೀಗ್ ಗೆದ್ದು ಒಮ್ಮಕ್ಲೆ 3-4 crores rupees ಗೆಲ್ಬೇಕು ನಾವು ಅಂತ ತಲೆ ಇರ್ಬೇಕು. ಇದನ್ನೆಲ್ಲ ಬಿಟ್ಟು ನೀವು ಲೀಗಲ್ ವೇನಾಗ ಮಾಡ್ರಿಪ್ಪ ಅಂದ್ರೆ ಲಾಸ್ಟಿಗೆ ಯಾರು ಮ್ಯಾಚ್ ಗೆಲ್ತಾರ ಅದನ್ನ ನೋಡ್ಕೊಂತೀರಿ, ಹೋಗಿ ಬೆಟ್ಟಿಂಗ್ ಆಡ್ತೀರಿ. ಇವೆಲ್ಲ ಬೇಡ ಗೈಸ್. ನಾ ಹೇಳ್ತೀನಿ ನಿಮ್ಗೆ, ನಾ ಬೆಟ್ಟಿಂಗ್ ಯಾವತ್ತೂ ಪ್ರಮೋಟ್ ಮಾಡಿಲ್ಲ. ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಯಾರು ಮಾಡಕ್ ಹೋಗ್ಬೇಡ್ರಿ. ಮೊದಲೇ ಹೇಳಕತ್ತೀನಿ, ಇಲ್ಲಿಗಲ್ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬಿಡ್ರಿ. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ನಿಮ್ಗೆ ನಾನು, ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಯಾವತ್ತೂ ಮಾಡಕ್ ಹೋಗ್ಬಿಡ್ರಿ ಗೈಸ್. ಯಾಕಂತಂದ್ರೆ ತಾಯಿ ತಂದೆ ಬಹಳ ಆಸೆ ಇಟ್ಕೊಂಡಿರ್ತಾರೆ ನಮ್ಮ ಮ್ಯಾಗ. ಬೆಟ್ಟಿಂಗ್ ಮಾಡ್ಕೊಂಡು ಪೊಲೀಸ್ ಕೈ ಸಿಕ್ಕೊಂಡು ಇವೆಲ್ಲ ಯಾಕೆ ನಮ್ಗೆ ಅವೆಲ್ಲ ಬೇಡ ಗೈಸ್. ನಾವ್ ಏನಿದ್ರು ಲೀಗಲ್ ವೇ, ಸುಪ್ರೀಂ ಕೋರ್ಟ್ ನಾಗಿಂದ ಏನ್ ಆರ್ಡರ್ ಬಂದೈತಿ, ಲೀಗಲ್ ಫ್ಯಾಂಟಸಿ ಆಡೋದು ಟೀಮ್ ಮಾಡ್ಬೋದು ಅಂತ ಹೇಳ್ಯಾರ. ಅದನ್ನ ನಾವು ಮಾಡೋದು ಲೀಗಲ್ ವೇನಾಗ ರೊಕ್ಕ ಮಾಡೋಣ ಇಷ್ಟ, ಜಾಸ್ತಿ ಏನ್ ಬೇಡ. ಸೊ ಗೈಸ್ ಬಿಡ್ರಿ, ಅದನ್ನೆಲ್ಲ ಬಿಡ್ರಿ. ಇವಾಗ ಬರ್ರಿ ಇನ್ನೂ ಹೇಳ್ತೀನಿ ನಿಮ್ಗೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ನನ್ನ ಮ್ಯಾಚ್ ಪ್ರಿಡಿಕ್ಷನ್ಸ್ ನೋಡ್ತಿರ್ಬೋದು. ಎಂತ ಖತರ್ನಾಕ್ ಕೊಡ್ತೀನಿ ನಾನು, ನಿಮ್ಗೆ ಗೊತ್ತಿದೈತಿ. ಹುಚ್ಚುಚ್ಚಾಡ್ಬೇಕು ಎಲ್ಲರೂ ಕೇಳಿ ಮ್ಯಾಚ್ ಪ್ರಿಡಿಕ್ಷನ್ಸ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನನ್ನ ಮ್ಯಾಚ್ ಪ್ರಿಡಿಕ್ಷನ್ಸ್ ನನ್ನ ಫಸ್ಟ್ ಪ್ರಿಡಿಕ್ಷನ್ ಏನಪ್ಪಾ ಅಂತಂದ್ರೆ, ಟ್ರಾವೆಲ್ಸ್ ಎಡ್ ಮತ್ತೆ ಇಶಾನ್ ಕಿಶನ್ ಪಕ್ಕಾ ಸ್ಕೋರ್ ಮಾಡ್ತಾರೆ ಗೈಸ್ SRH ಕಡೆಯಿಂದ. ಅವ್ರ ಸಪೋರ್ಟಿಗೆ ನಮ್ಮ H ಕ್ಲಾಸ್ ಇಲ್ಲ ಅಂದ್ರೆ ನಿತೀಶ್ ರೆಡ್ಡಿ ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಪ್ರಿಡಿಕ್ಷನ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಏನಪ್ಪಾ ಅಂತಂದ್ರೆ, ಅಭಿಷೇಕ್ ಶರ್ಮಾ ಇವತ್ತು ಪಕ್ಕಾ ಫ್ಲಾಪ್ ಆಗ್ತಾರೆ ಗೈಸ್. ಯಾಕಂತಂದ್ರೆ ಅವ್ರಿಗೆ ಲಾಸ್ಟ್ ಮ್ಯಾಚಸ್ ನಾಗಿಂದ ಚಲೋ ಪರ್ಫಾರ್ಮ್ ಮಾಡ್ಯಾರ, ಆದ್ರೆ ಈ ಮ್ಯಾಚ್ ನಾಗ ಫ್ಲಾಪ್ ಆಗ್ತಾರೆ. ಯಾಕಂದ್ರೆ ಬಹಳ ಮ್ಯಾಚ್ ಅಪ್ಸ್ ಅದಾವ ಗೈಸ್ ಅಭಿಷೇಕ್ ಶರ್ಮಾ ಬಂದ್ಬಿಟ್ಟ. ಸೊ ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ಇವಾಗ ಬಂದ್ಬಿಟ್ಟು ನಮ್ಮ ಥರ್ಡ್ ಪ್ರಿಡಿಕ್ಷನ್ ನಾಗ ಏನಪ್ಪಾ ಅಂತಂದ್ರೆ, ಸೂರ್ಯಕುಮಾರ್ ಯಾದವ್ ಮತ್ತೆ ತಿಲಕ್ ವರ್ಮಾ ಪಕ್ಕಾ ಸ್ಕೋರ್ ಮಾಡ್ತಾರೆ ಗೈಸ್. ಅವ್ರ ಸಪೋರ್ಟಿಗೆ ನಮ್ಮ ರೋಹಿತ್ ಶರ್ಮಾ ಇಲ್ಲ ಅಂದ್ರೆ ವಿಲ್ ಜಾಕ್ಸ್ ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಥರ್ಡ್ ಪ್ರಿಡಿಕ್ಷನ್. ಸೊ ಗೈಸ್ ನನ್ನ ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ರಿಕಲ್ಟನ್ ಇವತ್ತು ಫ್ಲಾಪ್ ಆಗ್ತಾರೆ ಗೈಸ್. ಓಪನರ್ ಬ್ಯಾಟ್ಸ್ಮನ್ ರಿಕಲ್ಟನ್ ಫ್ಲಾಪ್ ಆಗ್ತಾರೆ. ಯಾಕಂದ್ರೆ ಅವ್ರದ್ದು ಮ್ಯಾಚ್ ಅಪ್ಸ್ ಅದಾವ ಬಹಳ, ನೋಡಿರ್ಬೋದು ನೀವು. ಇದು ಬಂದ್ಬಿಟ್ಟು ನನ್ನ ಫೋರ್ತ್ ಪ್ರಿಡಿಕ್ಷನ್. ಫಿಫ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಈ ಮಲಿಂಗ ಮತ್ತು ಹರ್ಷಲ್ ಪಟೇಲ್ ಪಕ್ಕಾ ವಿಕೆಟ್ಸ್ ತಗೊಂತಾರೆ ಗೈಸ್. ಫಸ್ಟ್ ಬೌಲಿಂಗ್ ಮಾಡಲಿ, ಸೆಕೆಂಡ್ ಬೌಲಿಂಗ್ ಮಾಡಲಿ. ಫಸ್ಟ್ ಬೌಲಿಂಗ್ ಮಾಡಬೇಕಾದ್ರೆ ಎಂ ಶಮಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಗೈಸ್. ಸೆಕೆಂಡ್ ಬೌಲಿಂಗ್ ಮಾಡಬೇಕಾದ್ರೆ ಪ್ಯಾಟ್ ಕಮಿನ್ಸ್ ಅವ್ರಿಗೆ ಸೆಕೆಂಡ್ ಸಪೋರ್ಟ್ ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಫಿಫ್ತ್ ಪ್ರಿಡಿಕ್ಷನ್. ಗೈಸ್ ನನ್ನ ಸಿಕ್ಸ್ ಪ್ರಿಡಿಕ್ಷನ್ ಬಂದ್ಬಿಟ್ಟು, ಜಸ್ಪ್ರೀತ್ ಬುಮ್ರಾ ಮತ್ತು ಹಾರ್ದಿಕ್ ಪಾಂಡೆ ಪಕ್ಕಾ ವಿಕೆಟ್ಸ್ ತಗೊಂತಾರೆ ಗೈಸ್. ಫಸ್ಟ್ ಬೌಲಿಂಗ್ ಮಾಡಲಿ, ಸೆಕೆಂಡ್ ಬೌಲಿಂಗ್ ಮಾಡಲಿ. ಅವ್ರ ಸಪೋರ್ಟಿಗೆ ಟ್ರೆಂಟ್ ಬೋಲ್ಟ್ ಫಸ್ಟ್ ಬೌಲಿಂಗ್ ಮಾಡಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ ಗೈಸ್. ವಿಲ್ ಜಾಕ್ಸನ್, ಕರಣ್ ಶರ್ಮಾ ಸೆಕೆಂಡ್ ಬೌಲಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನಮ್ಮ ಸಿಕ್ಸ್ ಪ್ರಿಡಿಕ್ಷನ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್. ಈ ಮ್ಯಾಚ್ ಯಾರು ಗೆಲ್ತಾರಪ್ಪ ಗೈಸ್? ನನಗೆ ಅನ್ಸೋ ಮಟ್ಟಿಗೆ ಈ ಮ್ಯಾಚ್ ಗೆಲ್ಲೋದ ಚೇಸಿಂಗ್ ಮಾಡೋರು ಗೈಸ್. ಚೇಸಿಂಗ್ ಮಾಡೋರು ಒಳ್ಳೆ ಚೇಸಿಂಗ್ ಬ್ಯಾಸ್ ಗ್ರೌಂಡ್ ಐತಿ. ನಂಗೆ ಅನ್ಸೋ ಮಟ್ಟಿಗೆ ಚೇಸ್ ಮಾಡೋರು ಈ ಮ್ಯಾಚ್ ಗೆಲ್ತಾರೆ. ಸೊ ಗೈಸ್ ನಾನು ಹೇಳೋದು ಇಷ್ಟಪ್ಪ, ಏನಪ್ಪಾ ಅಂತಂದ್ರೆ ಗ್ಯಾಮ್ಲಿಂಗ್ ಮಾಡಕ್ ಹೋಗ್ಬೇಡ್ರಿ, ಬೆಟ್ಟಿಂಗ್ ಮಾಡಕ್ ಹೋಗ್ಬೇಡ್ರಿ, ಹುಷಾರಿರ್ರಿ. ಇಲ್ಲಿಗಲ್ ಕೆಲಸ ಏನು ಮಾಡಕ್ ಹೋಗ್ಬೇಡ್ರಿ. ನನ್ನ ವಿಡಿಯೋ ನೋಡೋರಂತೂ, ನನ್ನ ಫಾಲೋವರ್ಸ್ ಅಂತೂ, ನನ್ನ ಸಪೋರ್ಟರ್ಸ್ ಅಂತೂ ಯಾರು ಇಂತ ಮಾಡಕ್ ಹೋಗ್ಬಾರ್ದು ಗೈಸ್. ಮೊದ್ಲೇ ಹೇಳಕತ್ತೀನಿ ನಾನು, ಇವೆಲ್ಲ ಬೇಡ ನಮ್ಗೆ. ನಾವೆಲ್ಲ ದೊಡ್ಡ ಯೋಚನೆ ಇರ್ಬೇಕು, ದೊಡ್ಡ ಲೆವೆಲ್ ನ ಯೋಚನೆ ಮಾಡ್ಬೇಕು. ಸಣ್ಣ ಸಣ್ಣ ಪುಟ್ಟ ವಿಷಯ ಎಲ್ಲ ನಾವು ಕೈ ಹಾಕ್ಬಾರ್ದು ಗೈಸ್. ಗ್ಯಾಮ್ಲಿಂಗ್ ಮಾಡಕ್ ಹೋಗ್ಬೇಡ್ರಿ, ಬೆಟ್ಟಿಂಗ್ ಮಾಡಕ್ ಹೋಗ್ಬೇಡ್ರಿ. ಲೀಗಲ್ ವೇ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಲೀಗಲ್ ವೇನಾಗ ರೊಕ್ಕ ಮಾಡೋಣ ನಾವು ಗೈಸ್. ಅದಕ್ಕೆ ಹೇಳಕತ್ತೀನಿ ನಿಮಗೆ. ನನ್ನ ಏನಪ್ಪಾ ನಿಮ್ಗೆ ಅಂತಂದ್ರೆ, ಎಷ್ಟು ಹೇಳ್ಬೇಕು ನಿಮ್ಗೆ, ವಿಡಿಯೋನ ಲಾಸ್ಟ್ ಮಟ ನೋಡ್ರಿ ಅಂದ್ರೆ ಲಾಸ್ಟ್ ಮಟ ನೋಡಂಗಿಲ್ಲ. ಲಾಸ್ಟ್ ಮಟ ನೋಡ್ರಿಪ್ಪ ಅಂತಂದ್ರೆ ಲಾಸ್ಟಿಗೆ ಹೋಗಿ ನೋಡ್ತೀರಿ. ಲಾಸ್ಟ್ನಾಗ ಅದು ಮ್ಯಾಚ್ ಯಾರು ಗೆಲ್ತಾರೆ, ಯಾರೆಲ್ಲ ಯಾರು ಹೇಳಪ್ಪ ಇವ ಅಂತಂದ್ರೆ ಅದು ನೋಡ್ಕೊಂಡು ಹೋಗಿ ಬೆಟ್ಟಿಂಗ್ ಆಡ್ತೀರಿ. ಯಾಕೆ ಬೇಕು ಇವನ್ನೆಲ್ಲ ಬಿಟ್ಟು ಬಿಡ್ರಿಪ್ಪ. ಹೇಳಕತ್ತೀನಿ ನಿಮ್ಗೆ, ಫುಲ್ ವಿಡಿಯೋ ನೋಡ್ರಿ. ಫ್ಯಾಂಟಸಿ ಟೀಮ್ಸ್ ಮಾಡ್ಕೋರಿ, ಡ್ರೀಮ್ 11 ಟೀಮ್ ಮಾಡ್ಕೋರಿ, ಡ್ರೀಮ್ ಟೀಮ್ಸ್ ಮಾಡ್ಕೋರಿ. ಒಳ್ಳೆ ಅಮೌಂಟ್ ಗೆಲ್ರಿ ಗೈಸ್ಪಾ ಅಂತಂದ್ರೆ ನೀವು ಮತ್ತು ಅದ ಯಾವಾರ ನಿಮ್ದು ಬಿಡ್ರಿ. ಅವನ್ನೆಲ್ಲ ಹೇಳಿದಷ್ಟು ಮಾಡ್ರಿ. ಒಳ್ಳೆ ಟೀಮ್ ಮಾಡ್ಕೊಂಡು ಒಳ್ಳೆ ಪ್ರಾಫಿಟ್ ನ ಮಾಡ್ಕೊಳ್ಳೋಣ ಗೈಸ್. ಸೊ ಗೈಸ್ ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಎಲ್ಲ ಬಿಟ್ಬಿಡ್ರಿ. ಇವೆಲ್ಲ ಮೊದಲು ಹೇಳಕತ್ತೀನಿ, ಮಾಡಕ್ ಹೋಗ್ಬಿಡ್ರಿ. ಸೊ ಗೈಸ್ ನಾ ಏನ್ ಹೇಳತ್ತೀನಪ್ಪ ಅಂತಂದ್ರೆ, ನನ್ನ ಟೆಲಿಗ್ರಾಮ್ನಾಗ ಯಾರು ಜಾಯ್ನ್ ಆಗಿಲ್ಲ ಹೋಗ್ರಿ, ಅಲ್ಲಿ ಜಾಯ್ನ್ ಆಗ್ರಿ. ನನ್ನ ಲಾಸ್ಟ್ ಮೂಮೆಂಟ್ ಅಪ್ಡೇಟ್ಸ್, ನನ್ನ ಟೀಮ್ ಎಲ್ಲಾನು ನಿಮ್ಗೆ ಅಲ್ಲೇ ಕೊಡ್ತೀನಿ ಲಾಸ್ಟ್ ಮೂಮೆಂಟ್ನಾಗ ಗೈಸ್. ಮತ್ತೇನ್ ಹೇಳತ್ತೀನಪ್ಪ ಅಂತಂದ್ರೆ, ನನ್ನ ಯೂಟ್ಯೂಬ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಚಾನಲ್ ಬೆಲ್ ಐಕಾನ್ ನೋಡ್ಕೊರಿ ಗೈಸ್. ನೀವು ಬಂದು ವಿಡಿಯೋ ನೋಡೋಂಟಿರಿ, ಯಾರು ಇದು ಮಾಡಕತ್ತಿಲ್ಲಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳತ್ತಿಲ್ಲ, ಹೇಳತ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮೋಟಿವೇಶನ್ ಬರ್ತೈತಿ, ನಂಗೆ ಇನ್ನೂ ಹುರುಪ್ ಬರ್ತೈತಿ ವಿಡಿಯೋ ಮಾಡ್ಬೇಕಂತಂದ್ರೆ ಗೈಸ್. ಹೋಗ್ರಿ ಪಟ್ಟಂತ ಯಾರು ಮಾಡ್ಕೊಟ್ಟಿಲ್ಲ ಪಟ್ಟಂತ ಮಾಡ್ಕೋರಿ. ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಕ್ ಮರ್ಯಾಕ್ ಹೋಗ್ರಿ ಗೈಸ್. ಸೊ ಗೈಸ್ ಇನ್ಸ್ಟಾಗ್ರಾಮ್ನಾಗ ಗಿವ್ ಅವೇ ಮಾಡ್ಬೇಕಂದಿನಿ, ಯೋಚನೆ ಮಾಡತ್ತೀನಿ ಅದ್ರ ಬಗ್ಗೆ. ಸೊ ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ ಪಟ್ಟಂತ ಹೋಗಿ ಅಲ್ಲೂ ಫಾಲೋ ಮಾಡ್ಕೋರಿ ಗೈಸ್. ಸೊ ಗೈಸ್ ಇವತ್ತಿಗೆ ಇಷ್ಟ, ನಾಳೆ ಇನ್ನೊಂದು ವಿಡಿಯೋದಿಂದ ಬರ್ತೀನಿ. ಸೊ ಟಾಟಾ, ಬೈ ಬಾಯ್.